ನೋಡಿ ಮಹೇಶ್, ಬಹಳ ಸ್ಪಷ್ಟ ಹೇಳ್ತೀನಿ, ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಸರಿಯಲ್ಲ. ಇವತ್ತು ನೀವು ನೋಡಿ ಅಲ್ಲಿ ಮತ್ತೊಂದು ಮತ್ತೆ ನಮಗೆ ಒಂದು ನಿಮಿಷ. ಬರ್ತಾ ಇರ್ತಕ್ಕಂಥದ್ದು ಮ್ಯಾಟ್ರಿಚ್ ಸಮೀಕ್ಷೆ ಪ್ರಕಾರ ಎನ್ಡಿಎಗೆ ಸ್ಪಷ್ಟ ಬಹುಮತ 147ರಿಂದ 167 ಸ್ಪಷ್ಟ ಬಹುಮತ. ಮಹಾಗಠಬಂಧನ್ಗೆ ಮುಖಭಂಗ ಆಗುತ್ತೆ 70ರಿಂದ 90. 2020ರಲ್ಲಿ ಇದ್ದದ್ದು 110 ಮಹಾಗಠಬಂಧನ್ ಸತ್ಯ. ಹಾಲಿ ಇರುವಂಥದ್ದು ಅದನ್ನು ಕೂಡ ಕಳೆದುಕೊಳ್ಳುತ್ತೆ. ಒಂದ್ ನಿಮಿಷ ಇರಿ ಸರ್, ಅವಕಾಶ ಕೊಡ್ತೀನಿ ಇರಿ ಸರ್, ಆಯ್ತು, ಓಕೆ, ಒಂದ್ ನಿಮಿಷ ಇರಿ ಸರ್, ಮಾತಾಡಕ್ ಬಿಡಿ ಸರ್, ಚರ್ಚೆ ಆಗ್ಲಿ ಸರ್, ಓಕೆ, ಚರ್ಚೆ ಆಗ್ಲಿ ಸರ್, ಓಕೆ, ಒಂದ್ ನಿಮಿಷ. ಕುಮಾರ್ ಸರ್ ಒಂದ್ ನಿಮಿಷ ಇರಿ ಸರ್, ಚರ್ಚೆ ಆಗ್ಲಿ ಒಂದ್ ನಿಮಿಷ ಇರಿ. ಆಯ್ತು ರವಿ ಸರ್, ಮಹಾಗಠಬಂಧನ್ಗೆ ಸೋಲು ಅಂತ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು, ಏನ್ ಹೇಳ್ತೀರಿ ಸದ್ಯದ ಈ ರಿಸಲ್ಟ್ ಬಗ್ಗೆ? ಸರ್, ಅದು ಜಸ್ಟ್ ಈಗ ಎಕ್ಸಿಸ್ಟ್ ಪೋಲ್ ಆಗಿರೋದ್ರಿಂದ ಈಗ ನಾನು ಒಂದು ವಿಷಯ ಹೇಳ್ತೀನಿ. ಅದು ಅವರವರ ಸಮೀಕ್ಷೆ ಅವ್ರು ಹೇಳಿದ್ದಾರೆ, ಅದನ್ನ ನಾವು ಗೌರವಿಸಬೇಕು. ಯಾಕೆಂದ್ರೆ ಅವ್ರ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸಿದ್ದಾರೆ. ಅಂತಿಮವಾಗಿ 14ನೇ ತಾರೀಕು ಫಲಿತಾಂಶ ಹೊರಗಡೆ ಬರುತ್ತೆ. ಅದನ್ನ ಜನ ಏನ್ ತೀರ್ಮಾನ ಮಾಡಿದ್ದಾರೆ ಅಂತ ಅವಾಗ ನಾವು ಅದನ್ನ ಮನಗಟ್ಟು ಮಾಡ್ಕೋಬೇಕಾಗುತ್ತೆ. ಆದ್ರೆ ವಾಸ್ತವವಾಗಿ ನಾನು ಹೇಳೋದೇನಂದ್ರೆ, ಇಲ್ಲಿ ಮತಗಳತನ ಆಗಿದೆ ಅನ್ನೋದಕ್ಕೆ ನಾನು ನಿಮ್ಗೆ 2 ಉದಾಹರಣೆಗಳನ್ನ ಕೊಡ್ತೀನಿ. ನೀವು ಕೂಡ ಹೌದು, ಅಕ್ಷರಶಃ ನಾನು ಸತ್ಯ ಹೇಳ್ತೀನಿ. ಸಾಂಪ್ರದಾಯಿಕ ಮತಗಳು ಬಿಜೆಪಿಗೆ ಬಿಹಾರಲ್ಲಿ ಇಲ್ವೇ ಇಲ್ಲ. ಯಾಕೆ ಅಂದ್ರೆ ಇಲ್ಲ ಅಂತ ಹೇಳಿದ್ರೆ 2020ರಲ್ಲಿ 70 ಸೀಟ್ಗಳೆಲ್ಲ ಗೆಲ್ಲಕ್ಕೆ ಅದಕ್ಕೆ ಎಲ್ಲರೂ ಅಸ್ತಿತ್ವನೇ ಇಲ್ಲ ಬಿಹಾರದಲ್ಲಿ. ಮುಖಭಂಗ ಆಗುತ್ತೆ ಅಂತ ಒಂದು ನಿಮಿಷ. ಈ ಪ್ಯಾನೆಲ್ ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಒಟ್ಟರ್ ಮಾತ್ರ ಇಲ್ಲ. ಕುಮಾರ್ ಸರ್, ನೀವು ಮಾತ್ರ ಕುತ್ಕೊಂಡಿಲ್ಲ. ನಿಮ್ಗೆ ಅವಕಾಶ ಕೊಡ್ತೀನಿ. ಆಯ್ತು ಕೊಡ್ತೀನಿ. ರವಿ ಸರ್, ನಮ್ಮ ಸ್ನೇಹಿತರು ಬಿಜೆಪಿ ಹೋಗ್ತಾರೆ, ನಮ್ದು ಅಸ್ತಿತ್ವ ಇಲ್ಲ ಅಂತ ಖಂಡಿತ ನಾನು ಒಪ್ಕೋತೀನಿ. ನಮ್ಮ ಅಸ್ತಿತ್ವ ಇಲ್ಲದೆ ಇರೋದಕ್ಕೆ ನಾವು ಕಾಂಗ್ರೆಸ್ಗೆ ಮತ್ತೆ RJDಗೆ ಸಪೋರ್ಟ್ ಮಾಡಿರೋದು. ನಾನು ಹೇಳ್ತೀನಿ, ಹೆಂಗೆ ಅಸ್ತಿತ್ವ ಅವ್ರದ್ದು ಏನಕ್ಕೂ ಸಾಂಪ್ರದಾಯಿಕ ಮತಗಳಿಲ್ಲ ಅಂದರೆ, ಬಿಹಾರದಲ್ಲಿ 19% ಮುಸ್ಲಿಮ್ಸ್ ಇದ್ದಾರೆ, ಓಕೆನಾ. ಆಮೇಲೆ 20% ಯಾದವ್ಸ್ ಇದ್ದಾರೆ. ಆಮೇಲೆ 10 ಇಲ್ಲಿ ನೀವು ತಪ್ಪಲ್ಲ, ತಪ್ಪು. ನಿಮ್ಮ ಡೇಟಾ ನೀವು ಪರಾಮರ್ಶೆ ಮಾಡ್ಕೊಳ್ಳಿ. ಮಹಾದಲಿತು 19% ಇದ್ದಾರೆ. ಬನ್ನಿ ಅಂದ್ರೆ ವ್ಯಾಪಾರಿಗಳು ಗುಪ್ತಾಸ್ 9% ಇದ್ದಾರೆ. ಆಮೇಲೆ ಕುರ್ಮಿ ಜನಾಂಗ ಬರೀ 5% ಇದ್ದಾರೆ. ಬ್ರಾಹ್ಮಿನ್ಸ್ 8% ಇದ್ದಾರೆ. ಭೂಮಿಯಾರ್ ಬಂದು 5% ಇದ್ದಾರೆ. ರಜಪೂತ್ 5% ಇದ್ದಾರೆ. ಇನ್ನು ಇವ್ರದ್ದು ವೋಟ್ ಬ್ಯಾಂಕ್ ಇರೋದು ಬರೀ 2 ವರ್ಗ, ರಜಪೂತ್, ಬ್ರಾಹ್ಮಣ್ ಮತ್ತು ಬನಿಯಾ. ಇದೆಲ್ಲ ಸೇರಿಸಿದ್ರು 30% ಆಗಲ್ಲ. 60% ದಲಿತು, ಅಲ್ಪಸಂಖ್ಯಾತ ಮತ್ತು ಯಾದವ್ಸ್ ಇದ್ದಾರೆ. ನೀವು ಅದನ್ನು ಇನ್ನೊಂದ್ಸರಿ ಬೇಕಾದ್ರೆ ಪರೀಕ್ಷೆ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಏನಂದರೆ, ಇನ್ನೊಂದೆರಡು ವಿಷಯ ಹೇಳ್ತೀನಿ ನಾನು, ಏನಕ್ಕೆ ಮತಗಳತನ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಈ ಚುನಾವಣೆಯಲ್ಲಿ ಸೀಮಾಂಚಲದಲ್ಲಿ 4.8% ವೋಟರ್ಸ್ನ ಡಿಲೀಟ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ, ಅದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಭೋಜ್ಪುರಿನಲ್ಲಿ 5.5% ವೋಟರ್ಸ್ನ ಡಿಲೀಟ್ ಮಾಡಿದ್ದಾರೆ. ಅದೇ ರೀತಿ ಅನಕ್ ಪ್ರದೇಶ್ ಅಂತ ಒಂದು ಬರ್ತದೆ, ಅಲ್ಲಿ 5.6% ಮಾಡಿದ್ದಾರೆ. ಮಿಥಿಲಾಂಚಲಲ್ಲಿ 4% ವೋಟರ್ಸ್ನ ಡಿಲೀಟ್ ಮಾಡಿದ್ದಾರೆ. ಹೇಳ್ಬಿಡ್ತೀನಿ, ಕಂಪ್ಲೀಟ್ ಮಾಡಿ, ಇನ್ನೊಂದು ಲೈನ್ ಹೇಳ್ಬಿಡ್ತೀನಿ. ಅದೇ ರೀತಿ ಮಗದಲ್ಲಿ 3.73% ವೋಟರ್ಸ್ನ ಲೀಸ್ಟ್ ಮಾಡಿದ್ದಾರೆ. ದಿಸ್ ಈಸ್ ಹೈಟೆಕ್ ಮತಗಳ್ಳತನ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಇವರು ನೀವು ಕೂಡ ಮತಗಳ್ಳತನ ಬಗ್ಗೆ 100%